ಸಿಟಿ ಮತ್ತು ಹೈವೇಲಿ ಎಷ್ಟು ಮೈಲೇಜ್ ವೇರಿ ಆಗುತ್ತೆ ಅನ್ನೋಕ್ಕೆ ನಿಮಗೆ ಆ್ಯಕ್ಚುಲ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನೋಡಿ. ನಿಮಗೆ ಡಿಸೈನ್ ಎಲ್ಲ ಫುಲ್ ಚೇಂಜ್ ಆಗುತ್ತೆ. ಅಂದರೆ ಲಾಂಚ್ 2023. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಹಿಂಗೆ ನೈಸ್ ರೋಡಲ್ಲಿ ಡ್ರೈವ್ ಹೋಗ್ತಾ ಇದ್ದೀನಿ ನಾನು ಟಾಟಾ ನೆಕ್ಸಾನಲ್ಲಿ. ಸೊ ಹಂಗೆ ಹೋಗ್ತಾ 2022 ಟಾಟಾದಲ್ಲಿರುವಂಥ ಅಪ್ಡೇಟ್ಸ್ ಬಗ್ಗೆ ಮಾತಾಡೋಣ. ಮೇಜರ್ ಅಪ್ಡೇಟ್ಸು ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಟಾಟಾದೆಲ್ಲ ಆಗ್ತಿದೆ. ಸೊ ಅದ್ರ ಬಗ್ಗೆ ಈ ಕಂಪ್ಲೀಟ್ ವಿಡಿಯೋಲಿ ನಿಮ್ಗೊಂದು ಡೀಟೇಲ್ ಕೊಡ್ತೀನಿ. ನನ್ನ ಫೇವ್ರೇಟ್ ಹಾಡು ನಿಮಗೆ ಕೇಳಿಸ್ತೀನಿ. ನಾನೀಗ ಈಕೋ ಮೋಡಲ್ಲೇ ಓಡಿಸ್ತಾ ಇದ್ದೀನಿ. ಆಗಲೇ 9 ತೋರಿಸ್ತಾ ಇತ್ತು, ಮೈಲೇಜ್ 13. ಆಟೋಮೆಟಿಕ್ ಆಗಿ 18 ತನಕ ಮೈಲೇಜ್ ಆರಾಮಾಗಿ ಕೊಡುತ್ತೆ ಹೈವೇಲಾದರೆ ಈಕೋ ಮೋಡಲ್ಲಿ. ಸೊ ಈಗ ಬಂದು ನಾವು ಆ್ಯಕ್ಚುಯಲ್ ಟಾಪಿಕ್ ಬಗ್ಗೆ ಮಾತಾಡೋಣ. ಸೊ ಈ ಸಲ 2022 ಏನೇನು ಮೇಜರ್ ಅಪ್ಡೇಟ್ಸ್ ಅಂದರೆ ಟಾಟಾದಲ್ಲಿ ಫಸ್ಟು ನೀವು ಆಲ್ರೆಡಿ ಕೇಳಿರ್ತೀರಾ, ನೆಕ್ಸಾನ್ದು EV ಬರ್ತಾ ಇದೆ ಹೊಸದು. ಹಳೆ ಬ್ಯಾಟ್ರಿ ಬಂದ್ಬಿಟ್ಟು 30 kV ಇದ್ದಿದ್ದನ್ನ 40 kV ಮಾಡಿದ್ದಾರೆ ಈ ಸಲ 2022 ಮಿಡ್ ಮಾರ್ಚಲ್ಲಿ ಬರ್ತಾ ಇದೆ. ಅಂದರೆ ಮುಂಚೆ 300 ಇದ್ದರೆ ರೇಂಜು, ಈಗ 400 ಅಂತ ARI ಕ್ಲೇಮ್ ಮಾಡುತ್ತೆ. ಸೊ ಈಗ ನೆಕ್ಸಾನ್ ಓನರ್ಸ್ದು ಆ್ಯಾವ್ರೇಜ್ ರೇಂಜ್ ಬಂದ್ಬಿಟ್ಟು ಇಲ್ಲಿ ಕೊಡ್ತಾ ಇರೋದು 180 ಸಿಟಿಲಿ. ಸೊ ಮುಂದೆ ಅದ್ರ ಮೇಲೆ ಒಂದು 70-80 ಕಿಲೋಮೀಟ್ರ್ ಅಂದ್ರೂ ಅಪ್ರಾಕ್ಸಿಮೇಟಾಗಿ 100 ಕಿಲೋಮೀಟ್ರ್ ಅಷ್ಟು ರೇಂಜ್ ಜಾಸ್ತಿ ಬರ್ತಾ ಇದೆ. ಪ್ರೈಸಲ್ಲಿ ಒಂದು 70,000-80 ಸಾವಿರ ಡಿಫ್ರೆನ್ಸ್ ಇರ್ಬೋದು ಮಾರ್ಚಲ್ಲಿ, ಅದು ಗೊತ್ತಾಗುತ್ತೆ. ಬಟ್ ಅದೊಂದು ದೊಡ್ಡ ಮೇಜರ್ ಅಪ್ಡೇಟು, ಯಾಕಂದರೆ ಬ್ಯಾಟ್ರಿ ಅಪ್ಡೇಟ್ ಮಾಡಿ ಸೇಮ್ ಟಾರ್ಕ್ ಇಟ್ಟು ಒಳ್ಳೆ ರೇಂಜ್ ಕೊಡ್ತಾ ಇದೆ. ಅಂದರೆ ಐ ಥಿಂಕ್ ಇನ್ನೂ ನೆಕ್ಸಾನು EV ರೋಡಲ್ಲಿ ಚೆನ್ನಾಗಿ ಓಡೋ ಸಾಧ್ಯತೆಗಳು ಜಾಸ್ತಿ ಇದೆ. ಆಮೇಲೆ ಕರ್ನಾಟಕದಲ್ಲಿ ಬಿಟ್ಟರೆ ಬೇರೆ ಕಡೆ ನಿಮಗೆ ಮಹಾರಾಷ್ಟ್ರ, ದಿಲ್ಲಿಲೆಲ್ಲ ಇನ್ನೂ ಸ್ವಲ್ಪ ಸಬ್ಸಿಡಿ ಇದೆಲ್ಲ ಜಾಸ್ತಿ ಇದೆ EV ಓನರ್ಸ್ನ ಪ್ರಮೋಟ್ ಮಾಡೋಕ್ಕೆ. ಅದೆಲ್ಲ ಅಲ್ಲಿ ಚೆನ್ನಾಗಿ ಓಡ್ತಾ ಇದೆ EV ಇಲ್ಲಿಗಿಂತನೂ. ಆಮೇಲೆ ಕೆಲವರು EV ತೊಗೊಳ್ಳೋರಿಗೆ ನೆಕ್ಸಾನ್ ತೊಗೋಬೇಕಾ ಅಥವಾ ಆಲ್ಟ್ರೋಸ್ಗೆ ವೆಯ್ಟ್ ಮಾಡಬೇಕಂತ ಇತ್ತು. ಬಟ್ ಈಗ ಅದು ಕ್ಲಿಯರ್ ಆಗಿದೆ. ಆಲ್ರೆಡಿ EV ನೆಕ್ಸಾನ್ದು ವಿತ್ ಅ ಬಿಗರ್ ಬ್ಯಾಟ್ರಿ ಬರ್ತಾ ಇದೆ. ಸೊ ಐ ಥಿಂಕ್ ನಿಮ್ಮ ಹತ್ರ ಏನಾದರೂ ಬಜೆಟ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಷ್ಟಿದ್ರೆ, ಅಂದರೆ 20 ಮೇಲಿದ್ದರೆ ಆರಾಮಾಗಿ ನೆಕ್ಸಾನ್ ತೊಗೋಬೋದು. ಇಲ್ಲ 14 lakhsಲ್ಲೇ ಇದ್ದೀರಿ ಅಂದರೆ ನೀವು ಆಲ್ಟ್ರೋಸ್ಗೆ ವೆಯ್ಟ್ ಮಾಡಬೇಕು. ಬಟ್ ಆಲ್ಟ್ರೋಸಲ್ಲಿ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನಿಮಗೆ ಸ್ವಲ್ಪ ಮೋಟರ್ ಅದರದ್ದು ಇದ್ರಷ್ಟು ಪವರ್ ಇಲ್ಲ, ಸ್ವಲ್ಪ ಲ್ಯಾಗ್ ಅನಿಸುತ್ತೆ. ನೆಕ್ಸಾನ್ ಅಷ್ಟು ಪವರ್ ಇಲ್ಲ. ಬಟ್ ಓಕೆ, ಇನಿಷಿಯಲ್ ಟಾರ್ಕು ಎಲ್ಲ ಎಷ್ಟು ಬೇಕಷ್ಟಿದೆ. ಬಟ್ ನೆಕ್ಸಾನ್ ಅಷ್ಟು ಪವರ್ ಬರಲ್ಲ. ಸೊ ಅದೊಂದು. ಬಟ್ ನಿಮಗೆ ಆಲ್ಟ್ರೋಸಲ್ಲಿ ಇದಕ್ಕಿಂತನೂ ಜಾಸ್ತಿ ರೇಂಜ್ ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ, 500 ಕೊಡುತ್ತೆ ಅಂತ. ಬಟ್ ಅದಿನ್ನೂ ಅಫಿಷಿಯಲಿ ಯಾವುದು ಕನ್ಫರ್ಮ್ ಆಗಿಲ್ಲ. ನನಗೆ ಯಾಕೋ ನನಗೆ ಪರ್ಸ್ನಲ್ ಒಪಿನಿಯನ್ ಏನು ಅನ್ನಿಸ್ತಿದೆ ಅಂದರೆ, ಈಗ 40 kV ಬ್ಯಾಟ್ರಿ ನೆಕ್ಸಾನಲ್ಲಿ ಯೂಸ್ ಮಾಡ್ತಿದ್ದಾರಲ್ಲ ನೆಕ್ಸ್ಟ್ ಮಾರ್ಚಲ್ಲಿ ಬರುವಂಥ ಗಾಡಿ, ಅದೇ ಬ್ಯಾಟ್ರಿನ ಆಲ್ಟ್ರೋಸಲ್ಲಿ ಬಿಟ್ಟು ಸ್ವಲ್ಪ ಪವರ್ ಕಡಿಮೆ, ಅಂದರೆ ಮೋಟಾರ್ ಸ್ವಲ್ಪ ಕಡಿಮೆದು ಹಾಕಿ ಬಿಡ್ತಾರೆ ಅಂತ ಅನ್ನಿಸ್ತಿದೆ. ಪ್ರಾಬಬ್ಲಿ ಅದೇ ಆ ಮೋಟರ್ಗೆ ನಿಮಗೆ ಇದರಲ್ಲಿ 400 ಅಂದರೆ 450 ತನಕ ರೇಂಜು ಕೊಡ್ಬೋದು ಆಲ್ಟ್ರೋಸಲ್ಲಿ. ಸೊ ಅದೊಂದು. ಸೊ ನಿಮಗೆ ಪವರ್ ಬೇಕಾ ಅಥವಾ ನನಗೆ ರೇಂಜು ಆರಾಮಾಗಿರಬೇಕು ಅಂತ ಇದ್ದರೆ ನೀವು ಆಲ್ಟ್ರೋಸ್ಗೆ ಹೋಗ್ಬೋದು. ಇಲ್ಲಾಂದರೆ ಪವರು, ಡ್ರೈವಿಂಗ್ ಫನ್ ಎಲ್ಲ ನೆಕ್ಸಾನ್ EVದು ತುಂಬ ಚೆನ್ನಾಗಿದೆ. ಓಕೆ, ಸೊ ಇದು ಮೇಜರ್ ಅಪ್ಡೇಟು ಟಾಟಾ ನೆಕ್ಸಾನ್ ಇದರಲ್ಲಿ ಟಾಟಾ ಫೀಲ್ಡಲ್ಲಿ. ಸೆಕೆಂಡ್ ಬಿಗ್ಗೆಸ್ಟ್ ಚೇಂಜ್ ಏನಂದರೆ ಟಾಟಾ CNGಗೆ ಬರ್ತಾ ಇದೆ. ಆಲ್ಮೋಸ್ಟ್ ಕನ್ಫರ್ಮ್ ಆಗಿಬಿಟ್ಟಿದೆ. ನಿಮಗೆ CNG ಟಿಯಾಗೋ ಬರ್ತಾ ಇದೆ, ಪಂಚ್ ಬರ್ತಾ ಇದೆ, ಟಿಗೋರ್ ಬರ್ತಾ ಇದೆ, ಎಲ್ಲದರಲ್ಲೂ CNG ಬರ್ತಾ ಇದೆ. ಮಾತ್ರ ಅದರಲ್ಲಿ ಏನು ಡಿಸ್ಅಡ್ವಾಂಟೇಜ್ ಅಂದರೆ
ನಾರ್ಮಲಿ ಆಫ್ಟರ್ ಮಾರ್ಕೆಟ್ CNG ಥರನೇ ಇವರು ಬೂಟಲ್ಲೇ ಕೊಡ್ತಾ ಇದ್ದಾರೆ ಕಂಪ್ನಿಯವರು. ಸ್ವಲ್ಪ ಬೂಟ್ ಸ್ಪೇಸಲ್ಲಿ ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಸೊ ಅದೊಂದು ಕಾನ್ಸ್ ಅಂತ ಹೇಳ್ಬೋದು. ಬಟ್ ಈಗ ಆಗ್ತಿರೋ ಪೆಟ್ರೋಲ್ ರೇಟ್ಗೆಲ್ಲ ಐ ಥಿಂಕ್ CNG ಇಸ್ ಸೇಫ್. EVಯಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ ನಿಮಗೆ ಲಾಂಗ್ ಡ್ರೈವ್ಸ್ ಮಾಡೋಕ್ಕಾಗಲ್ಲ. ಇನ್ನೂ ಸದ್ಯಕ್ಕೆ ಅಷ್ಟು ನಮ್ಮ ಇಂಡಿಯಾದಲ್ಲಿ ಏನೋ ಚಾರ್ಜಿಂಗ್ ಪೋರ್ಟ್ಸ್ ಎಲ್ಲ ಡೆವಲಪ್ ಆಗಿಲ್ಲ ಅಲ್ಲಲ್ಲಿ. ಐ ಥಿಂಕ್ CNG ಎಲ್ಲ ಕಡೆ ಬಂದಿದೆ. ಸೊ ಅದರಿಂದ ಪ್ರೈಸ್ ವೈಸು ಅಷ್ಟೇ ಆಲ್ಮೋಸ್ಟ್ ಡೀಸೆಲ್ ಗಾಡಿಗಿಂತ ಸ್ವಲ್ಪ ಒಂದು 70,000-80,000 ಅಷ್ಟು ಡಿಫ್ರೆನ್ಸ್ ಬರುತ್ತೆ ಅಷ್ಟೇ. ಸೊ ಟಿಗೋರು, ಟಿಯಾಗೋ, ಆಲ್ಟ್ರೋಸಲ್ಲಿ ಇಲ್ಲ, ಇನ್ನೂ ಬಂದಿಲ್ಲ. ಪಂಚು ಮಾತ್ರ ಟಿಗೋರ್ ಮತ್ತು ಟಿಯಾಗೋದಲ್ಲಿ ಮಾರ್ಚಲ್ಲೇ ಬರ್ತಾ ಇದೆ ಅಲಾಂಗ್ ವಿತ್ ನೆಕ್ಸಾನು. ಅದು CNGದು ಬಿಗ್ಗೆಸ್ಟ್ ಅಪ್ಡೇಟು. ಆಮೇಲೆ ಈ ಪೆಟ್ರೋಲ್ ಡೀಸೆಲ್ ಗಾಡಿಗಳಲ್ಲಿ ಹೇರಿಯರ್ ಮತ್ತು ಸಫಾರಿಲಿ ಏನೂ ಚೇಂಜಸ್ ಇಲ್ಲ. ನೆಕ್ಸಾನಲ್ಲಿ ವಿ ಆರ್ ಎಕ್ಸ್ಪೆಕ್ಟಿಂಗ್ ಸ್ವಲ್ಪ ಈ ಟೆಸ್ಟ್ ಸ್ಕ್ರೀನಲ್ಲಿ ಚೇಂಜಸ್ ಬರ್ಬೋದು ಅಂತ 2022 ಬಟ್ ಅದೂ ಅಫಿಷಿಯಲ್ ಕನ್ಫರ್ಮೇಷನ್ ಇಲ್ಲ. ಆದ್ರೂ ಕೆಲವೊಂದು ಬಿಗ್ಗೆಸ್ಟ್ ಯೂಟ್ಯೂಬರ್ ರಿವ್ಯೂಸ್ ಎಲ್ಲ ಅದ್ರ ಮೇಲೇ ಹಾಕಿದ್ದಾರೆ. ಈಗ ಬರ್ತಾ ಇರೋ ಇದರಲ್ಲಿ ಆ ರೇಂಜಲ್ಲಿ ನೆಕ್ಸಾನಲ್ಲಿ ಇನ್ನೂ ಸ್ವಲ್ಪ ಒಳ್ಳೆ ಟೆಸ್ಟ್ ಸ್ಕ್ರೀನ್ ಕೊಡಬೇಕು ಟಾಪ್ ಎಂಡಲ್ಲಿ ಅಂತ ಅದೊಂದು. ಆಮೇಲೆ AMT ಸ್ವಲ್ಪ ಸ್ಮೂತ್ನೆಸ್ ಕಮ್ಮಿ ಅಂತ ಹೇಳ್ತಾರೆ, ಜರ್ಕಿದೆ ಅಂತ. ಸೊ ಬೆಟರ್ ಪ್ರೋಗ್ರಾಮಿಂಗ್ ಆಗಿ ಬರ್ಬೋದು AMTಲಿ. ಬಟ್ DCT IMT ನೆಕ್ಸಾನ್ ಅಥವಾ ಟಾಟಾದಲ್ಲಿ ಏನಾದ್ರು ಬಂದರೆ ಅದು ಇಟ್ ವಿಲ್ ಬಿ ಎ ಬಿಗ್ಗೆಸ್ಟ್ ಚೇಂಜ್ ಆಟೋಮೊಬೈಲ್ ಇಂಡಸ್ಟ್ರಿಲಿ. ಬಟ್ ಅದೇನಕ್ಕೂ ಗೊತ್ತಿಲ್ಲ, ಟಾಟಾದವ್ರು ಅದ್ರ ಮೇಲೆ ಯಾವುದೂ ಕನ್ಫರ್ಮೇಷನ್ ಇಲ್ಲ. ಅದ್ರ ಮೇಲೆ ಐ ಥಿಂಕ್ ಡಿಸೈನ್ ವೈಸೂ ಏನು ಪ್ಲ್ಯಾನೇ ಮಾಡ್ತಿಲ್ಲ ಅವ್ರುಗಳು. DCT ಇಲ್ಲದೆ AMTಗೆ ಸ್ಟಿಕ್ ಆಗಿ AMTಲಿ ಸ್ವಲ್ಪ ಇನ್ನೂ ಅಪ್ಗ್ರೇಡ್ ಆಗುವಂಥ ಸ್ವಲ್ಪ ಚೇಂಜಸ್ ಇರೋ ಸ್ಮೂತ್ ಇರುವಂಥ ಗೇರ್ ಬಾಕ್ಸ್ ಕೊಡ್ಬೋದು. ಸೊ ಇದಿಷ್ಟು ನೆಕ್ಸಾನಲ್ಲಿ ಬರ್ಬೋದಾದಂಥ ಚೇಂಜಸ್ಸು. ಇನ್ನು ಪಂಚಲ್ಲಿ ಬಂದರೆ ಪಂಚಲ್ಲಿ NG ಬರ್ತಾ ಇದೆ. NG ಅಂದರೆ ನಿಮ್ಮದು ಟಿಯಾಗೋಲ್ಲಿ ಒಂದು ಫ್ಲಾಪ್ ಆಗಿದ್ದು ಇಂಜಿನ್ ಇದೆ, ಒಂದು SUV ಥರ ಬಿಟ್ಟಿದ್ರು. 1 ಲೀಟರೇ, ಬಟ್ BHP 90 ಅಲ್ಲ 120 BHP ಬಿಟ್ಟಿದ್ರು, ಅದಷ್ಟು ಓಡಲಿಲ್ಲ ಗಾಡಿ. ಸೊ ಆ ಇಂಜಿನ್ನ ಇಟ್ಕೊಂಡು ಪಂಚಿಗೆ ಬರೋಕ್ಕಿದೆ. ಬಟ್ ಅದು ಇನ್ನೂ ಸೇಲ್ಸ್ ವೈಸು ಇದು ಸ್ವಲ್ಪ ರೇಂಜ್ ಎಲ್ಲ ಇನ್ನೂ ಅಂದರೆ ಇವ್ರದ್ದು ಸೇಲ್ಸ್ ಟಾರ್ಗೆಟ್ ಎಲ್ಲ ಆದಮೇಲೆ ಅದು ನೆಕ್ಸ್ಟ್ NG ಬರೋಕ್ಕಿದೆ. ಆಮೇಲೆ ಇನ್ನು ಕೆಲವರು ಕೇಳ್ತಾ ಇದ್ರೆ ಸಿಯಾರಾ ಬರೋಕ್ಕಿದೆಯಾ ಟಾಟಾದು ಅಂತ. ಸಿಯಾರಾದು ಗೈಸ್ ಆ್ಯಕ್ಚುಲಿ ಆಟೋ ಎಕ್ಸ್ಪೋಲಿ ಒಂದು ಮಾಡೆಲ್ ತೋರಿಸಿದ್ರು ಟಾಟಾ ಸಿಯಾರಾ ಗಾಡಿದು. ಬಟ್ ಅದರದ್ದು ಲಾಂಚ್ ಡಿಸೈನ್ ಎಲ್ಲ ಫುಲ್ ಚೇಂಜ್ ಆಗುತ್ತೆ. ಅಂದರೆ ಲಾಂಚ್ 2023 ಇರೋದು ಅದು, ಓಕೆನಾ. ಆಮೇಲೆ ಅದರಲ್ಲಿ ತೋರಿಸಿರೋ ಡಿಸೈನೇ ಬೇರೆ. 99% ಆ ಡಿಸೈನೇ ಉಳ್ಕೊಳ್ಳಲ್ಲ. ಯಾಕಂದರೆ ನಿಮಗೆ ಗೊತ್ತಿದೆ, ಪಂಚ್ನ HBX ಅಂತ ಹೇಳ್ಬಿಟ್ಟು ಆಮೇಲೆ ಪಂಚ್ ಅಂತ ರೀನೇಮ್ ಮಾಡಿದ್ರು, ಗ್ರಾವಿಟಾಸ್ನ ಸಫಾರಿ ಅಂತ ರೀನೇಮ್ ಮಾಡಿದ್ರು. ಸೊ ಆ ಥರ ಟಾಟಾದವರು ಎಕ್ಸ್ಪೋಲ್ ತೋರಿಸೋದೇ ಬೇರೆ, ಆ್ಯಕ್ಚುಯಲ್ ಲಾಂಚಿಗೆ ಬಂದಾಗ ಅದು ಡಿಸೈನು ಹೆಸರು ಎಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ. ಸೊ ಶ್ಯೂರ್ ಆಗಿ 2022 ಇದಿಷ್ಟು ಅಪ್ಗ್ರೇಡ್ಸ್ ಆಗುತ್ತೆ. ನೀವೇನಾದ್ರು ರೀಸೆಂಟಾಗಿ ನೈಸ್ ರೋಡಿಗೆ ಬಂದಿದ್ರೆ ಇದು ಗೊತ್ತಿರುತ್ತೆ ನಿಮಗೆ. ಫುಲ್ ವೈಟ್ ಟಾಪಿಂಗ್ ಆಗ್ತಾಯಿದೆ. ದುಡ್ಡು ಕೊಟ್ಬಿಟ್ಟು ಈ ಥರ ನಾವು ಆರಾಮಾಗಿ ಸಿಂಗಲ್ ರೇಡಲ್ಲಿ ಹೋಗೋ ಥರ ಆಗಿದೆ. ವಿಚ್ ಇಸ್ ಬ್ಯಾಡ್ ಆ್ಯಕ್ಚುಲಿ. ಸ್ವಲ್ಪ ಕಮ್ಮಿ ಮಾಡಬೇಕು ಪ್ರೈಸು. ಯಾಕಂದರೆ ರೋಡ್ ಅಂತೂ ಕನ್ಸ್ಟ್ರಕ್ಷನ್ ನಡೀತಿದೆ, ಇನ್ನೂ ನಮ್ಮ ದುಡ್ಡಲ್ಲೇ ಮಾಡ್ತಿದ್ದಾರೆ ಅಂದರೆ. ಬಟ್ ಸ್ಟಿಲ್ ನಮಗೆ ಟೈಮ್ ಸ್ವಲ್ಪ ಪ್ರೇಷಸ್ ಅಲ್ಲ. ನೋಡಿ, ಕೆಲಸ ಅಂತೂ ನಡೀತಿಲ್ಲ, ಟಾಪಿಂಗ್ ಹಾಕ್ಬಿಟ್ಟು ಹಂಗೆ ಬಿಟ್ಟಿದ್ದಾರೆ. ಹಿಂಗೆ ಸಿಂಗಲ್ ಲೇನಲ್ಲಿ 4-5 ಕಿಲೋಮೀಟರ್ ಹೋಗಬೇಕು. A few moments later. ನೆಕ್ಸಾನ್ದು ಸಿಟಿ ಮತ್ತು ಹೈವೇಲಿ ಎಷ್ಟು ಮೈಲೇಜ್ ವೇರಿ ಆಗುತ್ತೆ ಅನ್ನೋಕ್ಕೆ ನಿಮಗೆ ಆ್ಯಕ್ಚುಯಲ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನೋಡಿ. ಆಗಲೇ 11 ತೋರಿಸ್ತಾ ಇತ್ತು,
11ಇಂದ 13ಗೆ ಆಯಿತು ನೈಸ್ ರೋಡ್ ಟಚ್ ಆಗಿದ ತಕ್ಷಣ. ಆಮೇಲೆ ನಾನು ಗೇರ್ ಚೇಂಜ್ ಮಾಡಿದೆ ಗಾಡಿ ಹೊಡೆದಿದ್ದಕ್ಕೆ 17.2. ಆ್ಯಕ್ಚುಲಿ ಮೈಲೇಜ್ ಎತ್ತಬೇಕು ಅಂದರೆ ಇನ್ನೂ 20 ತನಕ ಆರಾಮಾಗಿ ಲೈಟ್ ಕ್ಲಚ್ಚಲ್ಲಿ ಗಾಡಿ ಹತ್ಬೋದು. ಬಟ್ ನಾನೀಗ ವ್ಲಾಗ್ ಮಾಡ್ತಿರೋದ್ರಿಂದ ಸ್ವಲ್ಪ ಮೈಲೇಜ್ ವೈಸು ನಾನು ಕಾನ್ಸಂಟ್ರೇಟ್ ಮಾಡ್ತಿಲ್ಲ. ಸೊ ಒನ್ ವರ್ಡಿಕ್ಟು, ಮೈಲೇಜ್ ಎವ್ರಿಥಿಂಗ್ ವಿಲ್ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಯಾವ ಲೆವೆಲ್ಗೆ ಕ್ಲಚ್ಚನ್ನ ಹಿಡಿತಾ ಇದ್ದೀರಾ, ಆಮೇಲೆ ಇಲ್ಲಿರುವಂಥ ಇನ್ಸ್ಟೆಂಟ್ ಮೈಲೇಜ್ನ ಎಷ್ಟು ಚೆನ್ನಾಗಿ ಫಾಲೋ ಮಾಡ್ತಿದ್ದೀರಾ ಅಂತ ಅದರ ಬೇಸ್ ಮೇಲೆ ಮೈಲೇಜು ಇರೋದು. ಆಮೇಲೆ ಗಾಡಿನ ಬ್ಲೇಮ್ ಮಾಡೋದ್ರಲ್ಲಿ ಏನು ಯೂಸ್ ಇಲ್ಲ ಗೈಸ್. ಏನಕ್ಕೆ ಇದು ಬಂದ್ಬಿಟ್ಟು ಸೇಫೆಸ್ಟ್ ಗಾಡಿ. ಆಬ್ವಿಯಸ್ಲಿ ವೆಯ್ಟ್ ಜಾಸ್ತಿ ಇರುತ್ತೆ, ಮೈಲೇಜ್ ಸ್ವಲ್ಪ ಕಡಿಮೆನೇ ಇರುತ್ತೆ ಸಿಟೀಲಿ. ಬಟ್ ಕಾರ್ ಅಂತ ತೊಗೊಂಡ್ಮೇಲೆ ನಾವು ಸಿಟಿಲೇ ಯಾವತ್ತೂ ಓಡಾಡೋಲ್ಲ, ಆದಷ್ಟು ನಾವು ಹೈವೇಲೇ ಜಾಸ್ತಿ ಗಾಡಿ ಹೊಡೆಯೋದು. ಸೊ ಅದರಿಂದ ಐ ಥಿಂಕ್ ಮೈಲೇಜ್ ವೈಸು ನೆಕ್ಸಾನ್ದು ಏನೂ ಕಂಪ್ಲೇಂಟ್ ಇಲ್ಲ, ಚೆನ್ನಾಗೇ ಕೊಡುತ್ತೆ. ಆಲ್ ಡಿಪೆಂಡ್ಸ್ ಆನ್ ನೀವು ಹೆಂಗೆ ಗಾಡಿ ಓಡಿಸ್ತೀರಾ ಅಂತ ಅಷ್ಟೇ. ನನಗೆ ಆ್ಯಕ್ಚುಲಿ ಕೈಗಾರು ಟೆಸ್ಟ್ ರೈಡ್ ಮಾಡೋಕ್ಕೆ ಸಿಕ್ಕಿಲ್ಲ. ಕೈಗಾರು ಮತ್ತು ಒಂದ್ಸಲ ನೆಕ್ಸಾನ್ದು ಒಂದ್ಸಲ ನಾವು, ಯಾಕಂದರೆ ಕೈಗಾರು ಚೆನ್ನಾಗಿ ಓಡುತ್ತಿದೆ ಈಗ ಗಾಡಿ. ಸೊ ಅದರಿಂದ ಐ ಥಿಂಕ್ ಅದರದ್ದು ಒಂದ್ಸಲ ನೆಕ್ಸ್ಟು ನೆಕ್ಸಾನ್ ವರ್ಸಸ್ ಕೈಗಾರ್ ಅಂತ ಮಾಡೋಣ. ನಂದು ಹಳೆಯದು ವೆನ್ಯೂ ವರ್ಸಸ್ ಇದು ನೆಕ್ಸಾನ್ ಯಾರು ನೋಡಿಲ್ಲ ದಯವಿಟ್ಟು ಅದನ್ನು ಚೆಕ್ ಮಾಡಿ. ವೆನ್ಯೂ ವರ್ಸಸ್ ನೆಕ್ಸಾನ್ ವೀಡಿಯೋ ದಯವಿಟ್ಟು ಹಿಂದಿನ ವೀಡಿಯೋ ಚೆಕ್ ಮಾಡಿ ಹೇಳಿದ್ದೀನಿ. ನಾನು ಗಾಡಿ ಓಡಿಸ್ತಿದ್ದೆ ವೆನ್ಯೂನ, ಅದರಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ದೀನಿ. ನೆಕ್ಸ್ಟು ಕೈಗಾರ್ದು ನನಗೇನೋ ಚಾನ್ಸ್ ಸಿಕ್ಕಿದ್ರೆ ಖಂಡಿತವಾಗಿ ಅದ್ರ ಮೇಲೆ ಒಂದು ವೀಡಿಯೋ ಮಾಡ್ತೀನಿ. ಇದೊಂದು ಕಲರ್ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ, ಪಂಚಿಲ್. ಐ ಥಿಂಕ್ ಇದು ಟಾಪ್ ಮಾಡಲ್ ಅನ್ಸುತ್ತೆ. ಮ್ಯಾಗ್ವಿಲ್ ನೋಡ್ತಾ ಇದ್ರೆ ಹಂಗೆ ಅನಿಸುತ್ತೆ. ಥರ ಮಿನಿ ಹೇರಿಯರ್ ಥರನೇ ಇದೆ ಗೈಸ್ ಗಾಡಿ ಓಡಿಸ್ತಾ ಇದ್ದಾರೆ. ಏನಾದರೂ ಟಾಟಾದವರು ಅಕಸ್ಮಾತಾಗಿ DCT IMT ಎಲ್ಲ ಬಿಟ್ಟರೆ ಬೇರೆ ಕಂಪ್ನಿಯವ್ರಿಗೆ ಎತ್ತ ಹೊಡ್ತಾ ಬಿಡ್ಬೋದು ಅಂದರೆ, ಬಟ್ ಏನಕ್ಕೋ ಟಾಟಾದವರು ಮನ್ಸು ಮಾಡ್ತಿಲ್ಲ, ದೊಡ್ಡ ಮನಸ್ಸು. ಸೊ ಐ ಥಿಂಕ್ ಸೊ ಇಷ್ಟೇ ಗೈಸ್ ಈ ವಿಡಿಯೋಗೆ. ಯಾರ್ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಪುಟ್ಟ ಕನ್ನಡ ಚಾನಲ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರಾದರೂ ನೆಕ್ಸಾನ್ ಅಥವಾ ಡಾಮಿನಾರ್ ತೊಗೊಳ್ಳೋರು ಇದ್ದರೆ ಅವ್ರಿಗೆ ತೋರಿಸಿ ಕನ್ನಡ ಚಾನಲ್ನ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ಸಿ ಯು ಇನ್ ಅನದರ್ ವಿಡಿಯೋ. Signing off from Motor Simple Suddhi. Take care.